ಹೇಳಿದಾಗೆ 7 ನಾವಿಕ ವಿಶ್ವ ಕನ್ನಡ ಸಮ್ಮೇಳನ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ 8ನೇದು ಇನ್ನೂ ದೊಡ್ಡದಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂದ್ಬಿಟ್ಟು ಸಾಕಷ್ಟು ಫೋರಮ್ಸ್ಗಳನ್ನ ನಾವು ಶುರು ಮಾಡಿದ್ದೀವಿ. ಬಿಸ್ನೆಸ್ ಫೋರಮ್ 35 ಫೋರಮ್ಗಳಲ್ಲಿ ಒಂದೊಂದು ಫೋರಮ್ ಬಗ್ಗೆನೂ ಹೇಳ್ತೀನಿ. ಬಿಸ್ನೆಸ್ ಫೋರಮ್ ಬಹಳ ಮುಖ್ಯವಾಗಿ ನಮ್ಮ ಕನ್ನಡಿಗರು ಬಿಸ್ನೆಸ್ಗಳಲ್ಲಿ ಮುಂದೆ ಬರಬೇಕು. ವಾಣಿಜ್ಯೋದ್ಯಮಿಗಳು ಅಥವಾ ಸ್ಟಾರ್ಟಪ್ ಕಂಪನಿಗಳು, ವೆಂಚರ್ ಕ್ಯಾಪಿಟಲಿಸ್ಟು ಎಲ್ಲ ಬಂದರೆ ಅವರ ಬಿಸ್ನೆಸ್ ಪಿಚ್ ಮಾಡ್ತಾರಲ್ಲಿ. ಅದ್ರ ಬಗ್ಗೆ ಅಕ್ರೆಡಿಟೆಡ್ ಇನ್ವೆಸ್ಟರ್ಸ್ ಅಂತೀವಿ. ಅಂದರೆ ದುಡ್ಡು ಇನ್ವೆಸ್ಟ್ ಮಾಡೋ ಅಂಥವ್ರು ನಮ್ಮ ಕನ್ನಡಿಗರಲ್ಲಿ ಯಶಸ್ವಿ ಆಗಿರೋರು ಫೈನಾನ್ಸಲ್ಲಿ ಅಂಥವರೆಲ್ಲ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ನಾವು ಇಲ್ಲಿಂದ ಎಷ್ಟೋ ಜನ ಬಿಸ್ನೆಸ್ ಅವ್ರನ್ನ ಅಲ್ಲಿಗೆ ಕರೆಸ್ಕೊತೀವಿ, ಅವರೇ ಬಂದು ಪ್ರೆಸೆಂಟ್ ಮಾಡ್ತಾರೆ. ಸಾಕಷ್ಟು ಕಂಪನಿಗಳು ಈಗಾಗಲೇ 7 ಬಾರಿ ಬಂದು ಅವರುಗಳು ಅಲ್ಲಿ ಅವರ ಬಿಸ್ನೆಸ್ ಬಗ್ಗೆ ಮಾತಾಡಿ ಅಲ್ಲಿಂದ ಅಮೇರಿಕಾದಲ್ಲಿ ಯಶಸ್ವಿಯಿಂದ ಇರೋವಂಥ ಕನ್ನಡಿಗರು ದುಡ್ಡು ಹಾಕಿ ಸಾಕಷ್ಟು ಯಶಸ್ಸಿಗೆ ಎಲ್ರಿಗೂ ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ ಇಲ್ಲಿಗೆ. ಅದು ಬಿಸ್ನೆಸ್ ಫೋರಮ್ ನಡೆಯುತ್ತೆ. CME ಅಂತಾರೆ, ಡಾಕ್ಟರ್ಸ್ಗಳಿಗೆ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಷನ್ ಇದೆ. ಡಾಕ್ಟರ್ಸ್ಗಳಿಗೆ ಅನುಕೂಲ ಆಗುತ್ತೆ. ಸುಮಾರು 200ರಿಂದ 300 ಡಾಕ್ಟರ್ಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ವಿಮೆನ್ಸ್ ಫೋರಮ್ ಭಾಳ ಮುಖ್ಯವಾಗಿ ಸೋಷಲ್ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ಇನ್ಸ್ಪಿರೇಷನ್ ಟಾಕ್ಸು ವಿಮೆನ್ನಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ವಿಮೆನ್ನು ಅವ್ರನ್ನೆಲ್ಲರನ್ನೂ ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿಸ್ತೀವಿ. ಮತ್ತು ಚಿಲ್ಡ್ರನ್ಸ್ ಮಕ್ಕಳಿಗೋಸ್ಕರ, ಯಾಕೆಂದರೆ ಅಲ್ಲಿ ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿಯಾಗಲಿ ಅಥವಾ ಕನ್ನಡದ ಬಗ್ಗೆ ಮುಂದೆ ಬರೋದಕ್ಕೆ ಏನೆಲ್ಲ ಅವಕಾಶ ಕೊಡ್ಬೋದು. ಕರ್ನಾಟಕ ರಾಜ್ಯ ಕೂಡ ಎಷ್ಟೋ ಪ್ರೋತ್ಸಾಹ ಕೊಟ್ಟಿದೆ. ಹಾಗೆ ಅದನ್ನು ಮುಂದುವರಿಸ್ಬೇಕು ಅಂದ್ಬಿಟ್ಟು ಕನ್ನಡ ಕಲಿ ಕಾರ್ಯಕ್ರಮ ಸುಮಾರು 52 ಕನ್ನಡ ಸಂಘಗಳಲ್ಲಿ ಮಾಡ್ತಾ ಇರೋವಂಥ ಕನ್ನಡ ಕಲಿ ಕಾರ್ಯಕ್ರಮನ ಒಟ್ಟಾರೆ ಸೇರಿಸಿ ಆವತ್ತು ಇನ್ನೂ ಹೇಗೆ ಮಕ್ಕಳಿಗೆ ಕನ್ನಡ ಚೆನ್ನಾಗಿ ಕಲಿಯೋ ಥರ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಫೋರಮ್ ಎಲ್ರಿಗೂ ಗೊತ್ತು, ಭಕ್ತಿ ಬಗ್ಗೆ ಆಗಲಿ ಅಥವಾ ದೈವಿಕವಾಗಿ ಆಗಲಿ ಸ್ಪಿರಿಚುವಲ್ ಫೋರಮ್ ಇರುತ್ತೆ. ಭಗವತ್ ಚಿಂತನ, ವಿಷ್ಣು ಸಹಸ್ರನಾಮ, ಅದು ಗಣೇಶ ಹಬ್ಬದ ಸಮಯದಲ್ಲೇ ಬರ್ತಾ ಇರೋದ್ರಿಂದ ನಾವು ಗಣೇಶನ ಹಬ್ಬನೂ ಕೂಡ ಗ್ರ್ಯಾಂಡಾಗಿ ಮಾಡ್ತೀವಿ. ಅಲ್ಲಿ 3000 ಜನ ಕನ್ನಡಿಗರು ಒಟ್ಟಿಗೆ ಸೇರಿ ಗಣೇಶನ ಹಬ್ಬ ಮಾಡೋದು ಇದು ಒಂದು ವಿಶೇಷ ಸುದ್ದಿ. ಹಾಗೆ ಕೂಡ ಬೇರೆ ಫೋರಮ್ ಅಂದರೆ ಯೂತ್ ಫೋರಮ್ಮು, ಮಕ್ಕಳಿಗೆ ಯಾವ ಥರ ಅವರು ಸ್ಕೂಲ್ಗಾಗಲಿ ಕಾಲೇಜಲ್ಲಾಗಲಿ ಹೇಗೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದು ಅದ್ರ ಬಗ್ಗೆ ಎಲ್ಲ ಫೋರಮ್ ಇರುತ್ತೆ. ಮತ್ತು ಈ ಸರಿ ವಿಶೇಷವಾಗಿ AI ಫೋರಮ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, AI ಇವಾಗ ಮುಂದೆ ಬರ್ತಾ ಇರೋವಂಥ ಒಂದು ತಂತ್ರಜ್ಞಾನ. ಹಾಗಾಗಿ ಅದ್ರ ಕಡೆ ಎಲ್ಲರೂ ಗಮನ ಕೊಡಬೇಕು ಅನ್ನೋದರಿಂದ ಯಾವುದೇ ಏಜ್ ಆಗಲಿ, ಓಕೆ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದರೂ ಕೂಡ ಇವಾಗ AI ಬಗ್ಗೆ ತಿಳ್ಕೊಳ್ಳೇಬೇಕು. ಆದ್ದರಿಂದ ಆ ಕಾರ್ಯಕ್ರಮನೂ ಇಟ್ಕೋತೀವಿ. ಮತ್ತು ನಾನು ಈಗಾಗಲೇ ಹೇಳಿದಾಗೆ 52 ಕನ್ನಡ ಸಂಘಗಳಿದೆ ಅಮೇರಿಕಾದಲ್ಲಿ. ಅದರ ಅಧ್ಯಕ್ಷರುಗಳಿರ್ತಾರೆ. ನಾನು ಒಂದು ಕಾಲದಲ್ಲಿ ನ್ಯೂಯಾರ್ಕ್ ಕನ್ನಡ ಕೂಟದ ಅಧ್ಯಕ್ಷ ಆಗಿದ್ದೆ. ಹಾಗೆ 52 ಕನ್ನಡ ಸಂಘಗಳಲ್ಲೂ ಅಧ್ಯಕ್ಷರು ಇರ್ತಾರೆ. ಅವರೆಲ್ಲರೂ ಬಂದರೆ ನಾವು ಏನಪ್ಪ ಮಾತಾಡ್ತೀವಿ ಅಂತಂದರೆ ಹೇಗೆ ಒಂದು ಕನ್ನಡ ಸಂಘನ ಅದ್ದೂರಿಯಿಂದ ಕಾರ್ಯಕ್ರಮಗಳನ್ನ ನಡೆಸಬೇಕು, ಹೇಗೆ ಮಾಡ್ಬೋದು, ಯಾವ್ಯಾವ ಅನುಕೂಲತೆ ಪಡಿಬೋದು ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತೀವಿ. ಹಾಗಾಗಿ ಅಧ್ಯಕ್ಷರುಗಳು ಅವರ ಅಧ್ಯಕ್ಷತೆಯಲ್ಲಿರುವಂಥ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಸೊ ನಾನು ಇನ್ನೂ ತುಂಬ ಫೋರಮ್ಗಳಿದೆ, ಆದರೆ ಸಮಯದ ಕಾಲಾವಧಿ ಇರೋದ್ರಿಂದ ಮುಂದೆ ಪ್ರತಿಭಾ ಅವ್ರಿಗೆ ಕೊಡ್ತೀನಿ. ಆಮೇಲೆ ಬೇಕಾದ್ರೆ ಪ್ರಶ್ನೋತ್ತರದಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.